ಚಿನ್ನ ಹಾಕಿಕೊಳ್ಳುತ್ತೇನೆ ಎಂದು ಚಾಲೆಂಜ್ ಮಾಡಿ ತಮ್ಮ ಚಿನ್ನದ ದಾರಿಯನ್ನು ಕಂಡುಕೊಂಡವರು. 2 ಕೋಟಿ ಬೆಲೆ ಬಾಳುವ ಬಂಗಾರ ಇರುವ ಇವರು ಚಿನ್ನದ ಸರದಾರರಾಗಿದ್ದಾರೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇರೋದು ಗೋಲ್ಡ್ ಸುರೇಶ್ ಅವರ ಬಗ್ಗೆ. ಇವರನ್ನು ನಡೆದಾಡುವ ಚಿನ್ನ ಎಂದು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಗೋಲ್ಡ್ ಸುರೇಶ್ ಅವರು ಎಲ್ಲ ತರಹದ ಕಷ್ಟ ನೋಡಿದ್ದಾರೆ. ಹಳ್ಳಿಯ ಸಾಧಾರಣ ರೈತನ ಮಗನಾಗಿ ತಂದೆ ತಾಯಿಯ ನೆರಳಲ್ಲಿ ಇರುವುದು ಇಷ್ಟಪಡದ ಗೋಲ್ಡ್ ಸುರೇಶ್ ಚಿಕ್ಕ ವಯಸ್ಸಲ್ಲಿ ಮನೆ ಬಿಡ್ತಾರೆ. ನಂತರ ಸಿಟಿಯಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ. ಆದರೆ ಇವರ ಶ್ರಮ ಮತ್ತು ಪರಿಶ್ರಮಕ್ಕೆ ಯಾರೂ ಬೆಲೆ ಕೊಡಲಿಲ್ಲ. ಜೊತೆ ಇದ್ದವರಿಂದಲೇ ಮೋಸ ಹೋಗಿ ಅವಮಾನ ಎದುರಿಸ್ತಾರೆ. ಅವರು ಸಂಪಾದಿಸಲು ಪ್ರಾರಂಭಿಸಿದಾಗ ಅವರ ಹತ್ರ ಇದ್ದಿದ್ದು ಕೇವಲ ಸ್ವಾಭಿಮಾನ ಮತ್ತು ಹೋರಾಟದ ಛಲ ಮಾತ್ರ. ಸ್ನೇಹಿತರೆ, ಇವರ ಬಗ್ಗೆ ತಿಳಿಯುವ ಮುನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ. ಮೂಲತಃ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಪಾರ್ತನಹಳ್ಳಿಯವರು. 8 ಜನ ಅಣ್ಣ ತಮ್ಮಂದಿರಲ್ಲಿ ಇವರು 7ನೇಯವರು. ರೈತಾಪಿ ಕುಟುಂಬದಲ್ಲಿ ಬೆಳೆದು ಬಂದವರು ಗೋಲ್ಡ್ ಸುರೇಶ್. ಇವರಿಗೆ ವಿದ್ಯಾಭ್ಯಾಸದ ಹುಚ್ಚು ಅಷ್ಟೇನೂ ಇರಲಿಲ್ಲ. ಚೆನ್ನಾಗಿ ದುಡಿದು ಹಣ ಮಾಡಬೇಕು ಎನ್ನುವ ಹುಚ್ಚುತನ ಇವರದ್ದಾಗಿತ್ತು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ಸುತ್ತೂರು ಮಠದಲ್ಲಿ ಮುಗಿಸಿದ ಇವರು ಮುಂದಿನ ಶಿಕ್ಷಣವನ್ನು ಅಥಣಿಯಲ್ಲಿ ಮುಂದುವರಿಸ್ತಾರೆ. ಇವರು ಸಿಟಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದು ಮನೆಯಲ್ಲಿ ಹೇಳಿದಾಗ ಮನೆಯವರು ಒತ್ತಾಯ ಮಾಡಿ ಜಮೀನಲ್ಲಿ ಕೆಲಸ ಮಾಡು ಅಂತ ಹೇಳ್ತಾರೆ. ಇದಕ್ಕೆ ಒಪ್ಪದ ಗೋಲ್ಡ್ ಸುರೇಶ್ ಅವರು ರಾತ್ರೋರಾತ್ರಿ ಮನೆ ಬಿಟ್ಟು ಹೊರಬರ್ತಾರೆ. ರಾತ್ರೋರಾತ್ರಿ ಮನೆ ಬಿಟ್ಟು ಇವರು ಬಂದು ಉಳಿದಿದ್ದು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ. ಅಂದು ಇವರಿಗೆ ಉಸಿರು ಕಟ್ಟುವ ಪರಿಸ್ಥಿತಿ ಭಾಸವಾಗಿತ್ತು. ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಜೊತೆಯಲ್ಲಿದ್ದವರಿಂದ ಮೋಸ ಹೋಗಿ ಸಾಕಾಗಿ ಮರಳಿ ಊರಿಗೆ ಬರ್ತಾರೆ. ನಂತರ 4 ವರ್ಷಗಳ ಕಾಲ RSSನಲ್ಲಿ ಕಾಲ ಕಳೆದ ಇವರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ಪ್ರಾರಂಭಿಸ್ತಾರೆ. ಹೊಸ ಉದ್ಯಮವನ್ನು ಕಟ್ಟುವ ಕನಸಿನಿಂದ ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಇವರಿಗೆ ಒಳ್ಳೆಯ ಹಿತೈಷಿಗಳು ಸಿಗ್ತಾರೆ. ಅವರ ಸಹಾಯದಿಂದ ಇಂಟೀರಿಯರ್ ಡಿಸೈನ್ ಕೋರ್ಸ್ ಮಾಡಲು ದೆಹಲಿಗೆ ಹೋಗ್ತಾರೆ. ಅಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸಿ ಅವಮಾನಕ್ಕೆ ಈಡಾಗ್ತಾರೆ. ಇದೇ ಅವರ ಜೀವನದ ತಿರುವೆಂದು ಹೇಳಬಹುದು. ಅಲ್ಲಿಂದ ಸಿಡಿದಿದ್ದ ಇವರು ಬದುಕನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಮೈ ತುಂಬ ಕೋಟಿಗಟ್ಟಲೆ ಚಿನ್ನ ಧರಿಸ್ತೀನಿ ಅಂತ ಪಣ ತೊಡ್ತಾರೆ. ಬೆಂಗಳೂರಿನಲ್ಲಿ ಇಂಟೀರಿಯರ್ ಡಿಸೈನ್ ಕಂಪನಿ ಪ್ರಾರಂಭಿಸಿ ಸಾಕಷ್ಟು ಎತ್ತರಕ್ಕೆ ಬೆಳೀತಾರೆ. 100 ಜನಕ್ಕೆ ಕೆಲಸ ಕೊಟ್ಟು ಅವರು ಮಾಡಿದ ಚಾಲೆಂಜ್ನಂತೆ ಚಿನ್ನದ ಸರದಾರರಾಗಿ ಮೆರೆಯುತ್ತಿದ್ದಾರೆ. ಈ ಹಠ ಬಿಗ್ ಬಾಸ್ ರಿಯಾಲಿಟಿ ಶೋ ಹಂತದವರೆಗೂ ಬಂದು ತಲುಪಿದೆ. ಜೀವನದಲ್ಲಿ ಸೋತು ಹೋದೆ ಎಂಬ ಹತಾಶೆ ಭಾವನೆಯಿಂದ ಕಾಲ ಕಳೆಯುತ್ತಿರುವ ಎಷ್ಟೋ ಜನರಿಗೆ ಗೋಲ್ಡ್ ಸುರೇಶ್ ಅವರು ಒಂದು ದೊಡ್ಡ ಉದಾಹರಣೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವರು ಬಿಗ್ ಬಾಸ್ ಗೆದ್ದು ಬರಲಿ ಎಂದು ಆಶಿಸ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.